ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರ ತಂದ್ಕೊಳತ್ತೀನಿ. ನಾ ಇವತ್ತೇನು ರೆಸಿಪಿ ತೋರ್ಸಾತೀನಿಲ್ಲ, ಈ ರೆಸಿಪಿ ನೀವೆಲ್ಲ ಮಾಡಿರಿ ಅಂತ ಅಂದ್ಕೊಳ್ರಿ. ನಿಮಗೆಲ್ಲರೂ ಫ್ಯಾನ್ ಫಾಲೋವರ್ಸ್ ಆಗೋದಂತೂ ಗ್ಯಾರಂಟಿ. ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್, ಅಷ್ಟು ರುಚಿ ಆಗ್ತೈತಿದ. ನೀವು ನೋಡಿದ ಕೂಡಲೇ ಗೆಸ್ ಮಾಡಿರ್ತೀರಿ. ನಾ ಪನ್ನೀರ್ ಬುರ್ಜಿ ಬಗ್ಗೆ ಮಾತಾಡತ್ತೀನಿ. ಸೊ ಎಲ್ಲರಿಗೂ ನಾವೀಗ ಬಟರ್ ಪನ್ನೀರ್ ಮಸಾಲ ತಿಂದು ಬೇಸರಾಗಿರ್ತೈತಿ. ಅವಾಗ ನೀವು ಇದನ್ನು ಟ್ರೈ ಮಾಡಿರಿ. ಸೊ ಫಸ್ಟಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೀನಿ. ಆಮೇಲೆ ಅದಕ್ಕೆ ಜೀರಿಗೆ ಮತ್ತು ಕಸೂರಿ ಮೇಥಿ ಹಾಕ್ಕೊಳತ್ತೀನಿ. ಅದನ್ನು ಸ್ವಲ್ಪ ಲೈಟಾಗಿ ಹುರಿಬೇಕು ನೋಡಿರಿ, ಈ ಥರ. ಅದಾದ್ಮ್ಯಾಗ ಹಸಿ ಮೆಣಸಿನ್ಕಾಯಿ 2 ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡೀನಿ. ಆಮೇಲೆ ಜಿಂಜರ್ ಹಾಕ್ಕೊಂಡೀನಿ, ಗಾರ್ಲಿಕ್ ಹಾಕ್ಕೊಂಡೀನಿ. ಅದನ್ನು ಎಲ್ಲ ಸಣ್ಣಂಗೆ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಆ ಥರ ಮಾಡ್ಕೊಳ್ಳೋದ್ರಂತ ಡಿಫ್ರೆಂಟಾಗಿ ಟೇಸ್ಟ್ ಇರ್ತೈತೆ ಅಂಥೇಳಿ. ಆಮೇಲೆ ಸಣ್ಣಗೆ ಹಚ್ಚಿದ್ದ 1-2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅವು ಹಾಕ್ಕೊಂಡೀನಿ. ಸೊ ಅವು ಮಸ್ತಂಗಿ ಹುರಿದಾದ್ಮೇಲೆ 1-2 ಸ್ಪೂನ್ ಕಡ್ಲಿ ಹಿಟ್ಟು ಅಂದರೆ ಬೇಸನ್ ಪೌಡ್ರ್ ಆ್ಯಡ್ ಮಾಡ್ಕೊಳತ್ತೀನಿ. ಅದು ಏನೋ ಒಂದು ಸ್ವಲ್ಪ ಚೆಂದಂಗೆ ಹುರಿಬೇಕು. ಫಸ್ಟ್ ಉಳ್ಳಾಗಡ್ಡಿ ಹುರಿದು ಒಂದು ಸ್ವಲ್ಪ ಬ್ರೌನ್ ಶೇಪಿಗೆ ಬಂದಮೇಲೆ ಹಾಕೀನಿ. ಸೊ ಈಗ ಜೀರಿಗೆ ಪೌಡ್ರ್ ಹಾಕ್ಕೊಂಡೀನಿ. ಆಮೇಲೆ ಅಚ್ಕಾರದ ಪುಡಿ, ಸೊ ಅಂದರೆ ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ಅಂತೀವಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಅದಾಗಲಿ ಅಥವಾ ಕಾಶ್ಮೀರಿ ಮಿರ್ಚಿ ಪೌಡ್ರ್, ಎರಡೂ ಓಕೆ. ಸೊ ಎರಡನ್ನೂ ಹಾಕ್ಕೊಂಡು ಚೆಂದಂಗೆ ಹುರಿಯಾತೀನಿ. ಇದಾದಮೇಲೆ ಲಾಸ್ಟಿಗೆ ಒಂದು ಗರಂ ಮಸಾಲೆ ಹಾಕ್ಕೊಂಡೀನಿ, 1 ಸ್ಪೂನ್ ಅಷ್ಟು. ಸೊ ಇದನ್ನು ಚೆಂದಂಗೆ ಹುರ್ಕೊಳತ್ತೀನಿ. ಈಗ ಸಾಲ್ಟ್ ಆ್ಯಡ್ ಮಾಡತ್ತೀನಿ. ಈ ಸಾಲ್ಟ್ ಆದ್ಮ್ಯಾಗ ಈಗ ನಾವು ಟೊಮೆಟೊ ಹಾಕ್ಕೊಳತ್ತೀವಿ. ಟೊಮೆಟೊ ಮಸ್ತ್ ಪಕ್ಕಿ ಹಣ್ಣಾಗಿದ್ದಂಥದ್ದು ನಾವು ತೊಗೊಂಡ್ರೆ ಭಾಳ ಚಲೋ. ಆಮೇಲೆ ಇದು ಟೊಮೆಟೊ ಮತ್ತು ಈಗ ಉಳ್ಳಾಗಡ್ಡಿ ಎರಡೂ ಹೆಂಗಂದ್ರೆ ಫುಲ್ ಸ್ನ್ಯಾಶ್ ಆಗೋವರೆಗೂ ನಾವು ಚೆಂದಂಗೆ ಹುರ್ಕೋಬೇಕು ನೋಡಿರಿ. ಈಗ ಟೊಮೆಟೊ ಗೊಜ್ಜು ಆದಂಗೆ ಆಗಿಬಿಟ್ಟಿದೆ. ಸೊ ಈ ಲೆವೆಲಿಗೆ ಬರಬೇಕದ. ಈ ಲೆವೆಲಿಗೆ ಬಂದಮ್ಯಾಗ ನಾವು ಇದಕ್ಕೊಂದು ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಣ ಅಂತ ಸಣ್ಣಂಗೆ ಹೆಚ್ಕೊಂಡಿದ್ದಂಥ ಒಂದು ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಣ. ಸೊ ಇದನ್ನು ಇದ್ರ ಜೊತೆ ಮಿಕ್ಸ್ ಆಗುವಂಗೆ 1-2 ನಿಮಿಷ ಹುರ್ಕೋಬೇಕು ನೋಡಿರಿ. ಈಗ ಕ್ಯಾಪ್ಸಿಕಮ್ಮನ್ನು ಒಂದು ಲೆವೆಲಿಗೆ ಹುರಿದೈತಿ. ಸೊ ಈಗ ಲಾಸ್ಟಿಗೆ ನಾವೀಗ ಪನ್ನೀರ್ ಏನೈತಲ್ಲ, ಗ್ರೇಟ್ ಮಾಡಿ ಇಟ್ಕೊಂಡಿದ್ದ ಪನ್ನೀರ್ ಆ್ಯಡ್ ಮಾಡತ್ತೀನಿ. ಅದನ್ನ ಆ್ಯಡ್ ಮಾಡ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡಿಕೊಂಡು, ನನಗಿದು ಪಾತ್ರೆ ಏನೈತಲ್ಲ ಅದೊಂದು ಸ್ವಲ್ಪ ಕಂಜೆಸ್ಟೆಡ್ ಆಗಿ ಒಂದು ಸ್ವಲ್ಪ ಕಲ್ಸಕ್ಕೆ ಚೆಂದಂಗೆ ಅನುಕೂಲ ಆಗೋತ್ತಾಗಿತ್ತು. ನೀವು ನೋಡ್ಕೊಂಡು ತೊಗೊಳ್ರಿ. ಸೊ ಈಗೆಲ್ಲ ಮಿಕ್ಸ್ ಆದ್ಮ್ಯಾಗ ನಾ ಅದಕ್ಕೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕಲ್ಲ ಹಂಗೆ ನೀರು ಆ್ಯಡ್ ಮಾಡತ್ತೀನಿ ನೋಡಿರಿ. ಕಾಣಕರ ಎಷ್ಟು ಚಂದ ಅನ್ಸಾತೈತಿ. ನೀವು ಎಲ್ಲರೂ ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನಾ ಮಾಡಿದ್ನೆಲ್ಲ ಅವತ್ತು ಎಲ್ಲರೂ ಟೇಸ್ಟ್ ಆಗೈತೆ ಅಂತ ಹೇಳಿದರು. ಸೊ ಇಲ್ಲಿ ಲಾಸ್ಟಿಗೆ ಪಾವ್ ಭಾಜಿ ಮಸಾಲೆ ಆ್ಯಡ್ ಮಾಡ್ಕೊಳತ್ತೀನಿ. ಈ ಪಾವ್ ಭಾಜಿ ಮಸಾಲ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತೈತಿ. ಆಮೇಲೆ ಕೆನೆ, ಹಾಲಿನ ಕೆನೆ ಏನಿರ್ತೈತಲ್ಲ, 1 ದಿನದ ಆ್ಯಡ್ ಮಾಡತ್ತೀನಿ, 2 ದಿನದ ಆ್ಯಡ್ ಮಾಡಿದ್ರು ಓಕೆ. ಆಮೇಲೆ ಕೊತ್ತಂಬರಿ ಅಷ್ಟು ಆ್ಯಡ್ ಮಾಡೀನಿ. ಎಲ್ಲ ಹಾಕಿದ್ಮ್ಯಾಗ ಕೊತ್ತಂಬರಿ ಇಲ್ಲಾಂದ್ರೆ ಅದೆಲ್ಲ ಒಂಥರ ಇನ್ಕಂಪ್ಲೀಟ್ ಅಂದಂಗೆ. ಸೊ ಕೊತ್ತಂಬರಿ ಆ್ಯಡ್ ಮಾಡಿ ಈಗ ಮುಚ್ಚಿಡತ್ತೀನಿ. ನಾ ಏನು ಮಾಡತ್ತಿದ್ನಲ್ಲ ಅವಾಗಂತೂ ಮನೆಯೆಲ್ಲ ಗಮ್ ಅನ್ನತ್ತಿತ್ತು. ಸೊ ನೀವು ಎಲ್ಲ ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಎಲ್ಲರೂ ನಿಮಗೆ ಅಂದರೆ ಮಸ್ತ್ ಚಲೋ ಮಾಡಿರಿ ಅಂತ ಹೊಗಳೋದಂತೂ ಗ್ಯಾರಂಟಿ. ಸೊ ಈ ವಿಡಿಯೋ ನೋಡಿದ್ದು ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ನೆಕ್ಸ್ಟು ನಾನು ಯಾವುದೊಂದು ರೆಸಿಪಿ ಆ್ಯಡ್ ಮಾಡ್ಕೊತಿರ್ತೀನಿ. ಸೊ ಇದೇ ರೀತಿ ವಿಡಿಯೋ ನೋಡಿರಿ, ಆಮೇಲೆ ನಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.